टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕಿವಿ ಹಿಂಡಿರುವಂತಹ ಭಾರತ 44 ರನ್ಗಳಿಂದ ಗೆದ್ದಿದೆ. ಟೂರ್ನಿಯಲ್ಲಿ ಅಜೇಯ ಓಟವನ್ನು ಮುಂದುವರಿಸಿರುವಂತಹ ಟೀಂ ಇಂಡಿಯಾ ನಾಳೆ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಕಾದಾಡಲಿದೆ. ಹಾಗಾದ್ರೆ ನಿನ್ನೆಯ ಪಂದ್ಯದಲ್ಲಿ ಹೇಗಿತ್ತು ರೋಹಿತ್ ಪಡೆ ಅಬ್ಬರ? ಬನ್ನಿ ನೋಡೋಣ. ಗ್ಲೆನ್ ಫಿಲಿಪ್ಸ್ ಸೂಪರ್ ಮ್ಯಾನ್ ಕ್ಯಾಚ್ಗೆ ಕೊಹ್ಲಿ ಸ್ಟನ್. ಟಾಸ್ ಗೆದ್ದ ನ್ಯೂಜಿಲೆಂಡ್ ತಂಡ ಫೀಲ್ಡಿಂಗ್ ಆಯ್ದುಕೊಳ್ತು. ಕ್ಯಾಪ್ಟನ್ ರೋಹಿತ್ ಜೊತೆ ಓಪನಿಂಗ್ಗೆ ಇಳಿದ ಗಿಲ್ 7 ರನ್ಗೆ ವಿಕೆಟ್ ಒಪ್ಪಿಸಿದ್ರು. ಬಳಿಕ ಬಂದ ಕಿಂಗ್ ಕೊಹ್ಲಿಗೆ ಇದು 300ನೇ ಏಕದಿನ ಪಂದ್ಯವಾಗಿತ್ತು. ಆರಂಭದಲ್ಲೇ 2 ಬೌಂಡರಿಗಳನ್ನ ಬಾರಿಸಿ ಬಿಗ್ ಇನ್ನಿಂಗ್ಸ್ ಆಡುವ ಸುಳಿವು ಕೊಟ್ಟಿದ್ದ ಕೊಹ್ಲಿಗೆ ಕಿವೀಸ್ ಫೀಲ್ಡಿಂಗ್ ಶಾಕ್ ಕೊಡ್ತು. ಕೊಹ್ಲಿ ಬ್ಯಾಕ್ವರ್ಡ್ ಪಾಯಿಂಟ್ನತ್ತ ಹೊಡೆದ ಶಾಟ್ ಅನ್ನ ಫಿಲಿಪ್ಸ್ ಸೂಪರ್ ಮ್ಯಾನ್ ಅಂತೆ ಹಾರಿ ಕ್ಯಾಚ್ ಕಬಳಿಸಿದ್ರು. ಫಿಲಿಪ್ಸ್ ಹಿಡಿದ ಕ್ಯಾಚ್ಗೆ ಖುದ್ದು ವಿರಾಟ್ ಕೊಹ್ಲಿನೇ ನಿಬ್ಬೆರಗಾಗಿದ್ರು. ನಂತರ ಶ್ರೇಯಸ್ ಅಯ್ಯರ್ 79 ರನ್ ಮತ್ತು ಕೆಳ ಕ್ರಮಾಂಕದ ಆಟಗಾರರ ಬ್ಯಾಟಿಂಗ್ ನಿಂದ ಭಾರತ ನಿಗದಿತ 50 ಓವರ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 249 ರನ್ಗಳನ್ನ ಕಲೆ ಹಾಕ್ತು. ಕಿವೀಸ್ ಪರ ಮ್ಯಾಟ್ ಹೆನ್ರಿ 5 ವಿಕೆಟ್ ಪಡೆದ್ರು. 5 ವಿಕೆಟ್ ಪಡೆದು ಚಕ್ರವರ್ತಿಯಾಗಿ ಮೆರೆದ ವರುಣ್. ನ್ಯೂಜಿಲೆಂಡ್ ವಿರುದ್ಧ ಭಾರತಕ್ಕೆ 44 ರನ್ಗಳ ಜಯ. ಭಾರತ ನೀಡಿದ್ದ 250 ರನ್ಗಳ ಗುರಿ ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡಕ್ಕೆ ವರುಣ್ ಚಕ್ರವರ್ತಿ ಶಾಕ್ ಕೊಟ್ರು. ಹರ್ಷಿತ್ ರಾಣಾ ಬದಲಿಗೆ ಈ ಪಂದ್ಯದಲ್ಲಿ ವರುಣ್ಗೆ ಅವಕಾಶ ಕಲ್ಪಿಸಲಾಗಿತ್ತು. ಸಿಕ್ಕ ಅವಕಾಶದಲ್ಲಿ 5 ವಿಕೆಟ್ ಪಡೆದು ಮಿಂಚಿದ ವರುಣ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಬಾಚಿಕೊಂಡ್ರು. ದುಬೈನಲ್ಲಿ ಕಿವೀಸ್ ಕಿವಿ ಹಿಂಡಿದ ಭಾರತ 44 ರನ್ಗಳ ಅಂತರದಲ್ಲಿ ಭರ್ಜರಿ ಗೆಲುವು ಕಂಡಿದೆ. ಲೀಗ್ ಹಂತದಲ್ಲಿ ಹ್ಯಾಟ್ರಿಕ್ ಗೆಲುವು ದಾಖಲಿಸಿದ ಭಾರತ ಪಾಯಿಂಟ್ಸ್ ಟೇಬಲ್ನಲ್ಲಿ ನಂಬರ್ 1 ಸ್ಪಾಟ್ನಲ್ಲಿದೆ. ನಾಳೆ ಭಾರತ ಆಸ್ಟ್ರೇಲಿಯಾ ಸೆಮಿಫೈನಲ್ ಕಾದಾಟ. ನ್ಯೂಜಿಲೆಂಡ್ ತಂಡವನ್ನ ಮಣಿಸಿರುವ ಭಾರತ ತಂಡ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ತಂಡವನ್ನ ಎದುರಿಸಲಿದೆ. ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ಜಿದ್ದಾಜಿದ್ದಿನ ಸೆಮಿಫೈನಲ್ ಕಾದಾಟ ನಡೆಯಲಿದೆ. ಇನ್ನು ಭಾರತದ ವಿರುದ್ಧ ಸೋತಿರುವ ನ್ಯೂಜಿಲೆಂಡ್ ಸೆಮಿಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ಸೆಣಸಾಡಲಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅಜೇಯ ಓಟದಲ್ಲಿ ಮುನ್ನುಗ್ಗಿ ಸೆಮಿಫೈನಲ್ಗೆ ಭಾರತ ಲಗ್ಗೆ ಇಟ್ಟಿದೆ. ಈ ಮೂಲಕ ನಾಳೆ ನಡೆಯಲಿರುವ ಸೆಮಿಫೈನಲ್ ಕಾದಾಟದಲ್ಲಿ ಕಾಂಗರೂಗಳ ಬೇಟೆಯಾಡಿ ಫೈನಲ್ಗೆ ಎಂಟ್ರಿ ಕೊಡೋದಕ್ಕೆ ರೋಹಿತ್ ಪಡೆ ಸಜ್ಜಾಗಿ ನಿಂತಿದೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.